ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಗ ಇವತ್ತಿನ ವಿಡಿಯೋದಾಗ ಮಣ್ಣಿನ ಇಟ್ಟಂಗಿ ಹೆಂಗ್ ಮಾಡ್ತಾರಂತೆ ತೋರಿಸ್ತೀನಿ. ಇದನ್ನ ಹೆಚ್ಚ ಮನಿಗ್ ಬಳಸ್ತಾರ, ಮನಿ ಕಟ್ಟಾಕ್ ಉಪಯೋಗಿಸ್ತಾರ. ಇದನ್ನ ಬರ್ರಿ ನೋಡುನ ಈ ಇಟ್ಟಂಗಿನ ಹೆಂಗ್ ರೆಡಿ ಮಾಡ್ತಾರ ಅಂತ ಹೇಳಿ. ನಾವಿವತ್ತ ಇಟ್ಟಂಗಿ ಹೆಂಗ್ ರೆಡಿ ಮಾಡ್ತಾರಂತೆ ನೋಡಾಕ ಚಿಕ್ಕಮಲ್ಲಿವಾಡ್ ರೋಡ್ ನಲ್ಲಿ ಇರುವಂತಹ ಕಲ್ಯಾಣ ಮಠ ಅವರ ಇಟ್ಟಂಗಿ ಬಟ್ಟಿ ಹೋಗಿದ್ವಿ. ನಮಗಿಲ್ಲಿ ಮಣ್ಣಿನ ಇಟ್ಟಂಗಿ ಹೆಂಗ್ ರೆಡಿ ಆಕೈತೆ ಅಂತ ಹೇಳಿ ಹಂತ ಹಂತವಾಗಿ ತಿಳಿಸ್ಕೊಟ್ರು. ನಿಮ್ಗೂ ತಿಳಿಸ್ಕೊಡ್ತೇವೆ, ವಿಡಿಯೋನ ಪೂರ್ತಿ ನೋಡ್ರಿ. ಮೊದಲಿಗೆ ನೆನೆದಿರೋ ಮಣ್ಣಿನ ಮೇಲ್ಗಡೆ ಈ ತರ ಕಪ್ಪು ಬೂದಿಯನ್ನ ಹಾಕಿ ಅದಕ್ಕ ರೋಟರ್ ಹೊಡಿತಾರ್ರಿ. ರೋಟರ್ ಅಂದ್ರ ಈ ಮಣ್ಣು ಹಾಗೂ ಈ ಬೂದಿಯನ್ನ ಮಿಕ್ಸ್ ಮಾಡತ್ರಿ. ಅದ ಈ ತರ ಕಪ್ಪು ಬೂದಿಯನ್ನ ಮಿಕ್ಸ್ ಮಾಡೋದ್ರಿಂದ ಇಟ್ಟಂಗಿ ಗಟ್ಟಿಯಾಗಿ ಬರ್ತೈತ್ರಿ. ನಂತರ ಈ ಒಂದು ನೆನೆದಿರೋ ಮಣ್ಣನ್ನ ಹಚ್ಚೆ ಒಳಗಡೆ ಹಾಕಿ ಈ ಒಂದು ಇಟ್ಟಂಗಿಗೆ ಶೇಪ್ ಕೊಡ್ತಾರ್ರಿ. ನಂತರ ಅದನ್ನ ನೆಲದ ಮೇಲೆ ಹಾಕ್ಬಿಟ್ಟು ಅದನ್ನ ಬಿಸಿಲಿಗೆ ಒಣಗಾಕ್ ಬಿಡ್ತಾರ್ರಿ. ಈ ಒಂದು ಇಟ್ಟಂಗಿ ಮೇಲೆ ಕಾಣ್ತಾ ಇರುವಂತ ಕೆ ಅಕ್ಷರ ಕಲ್ಯಾಣ ಮಠ ಇಟ್ಟಂಗಿ ಫ್ಯಾಕ್ಟರಿ ಅವರ ಲೋಗೋ ನೋಡ್ರಿ. ಈ ತರ ನೆಲದ ಮೇಲೆ ಒಣಾಕಿರುವಂತ ಹಸಿ ಇಟ್ಟಂಗಿನ ಹೀಗೆ ಜೋಡಿಸ್ಬಿಟ್ಟು ಬಿಸಿಲಿಗೆ ಒಣಗಾಕ್ ಬಿಡ್ತಾರ್ರಿ. ನಂತರ ಶುರು ಆಕೇತ್ ನೋಡ್ರಿ ಅಸಲಿ ಕತೆ. ಹಳೆ ಇಟ್ಟಂಗಿಗಳಿಂದ ಒಂದು ಬೌಂಡ್ರಿಯನ್ನ ಹಾಕ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಅದ್ರ ಮೇಲ್ಗಡೆ ಈ ತರ ಕಡಿ ಹಾಕ್ತಾರ್ರಿ. ಕಡಿ ಮೇಲ್ಗಡೆ ಉಪ್ಪು ಹಾಕ್ತಾರ, ಇದರಿಂದ ಮಣ್ಣಿಗೆ ಗದ್ಲಿ ಹತ್ಬಾರ್ದಂತೇಳಿ. ನಂತರ ಹಾಕಿರೋ ಕಡಿ ಮೇಲ್ಗಡೆ ಈ ತರ ಹಸಿ ಇಟ್ಟಂಗಿನ ಜೋಡಿಸ್ಕೊಂತ ಬರ್ತಾರ್ರಿ. ಈ ತರ ಜೋಡಿಸ್ಕೊಂತ ಇಟ್ಟಂಗಿದ ಒಂದು ಗುಡ್ಡನ ರೆಡಿ ಮಾಡ್ತಾರ್ರಿ. ನಂತರ ಇಟ್ಟಂಗಿಯ ಮಧ್ಯದಲ್ಲಿ ಹಾಕಿರುವಂತ ಕಡಿಗಳಿಗೆ ಬೆಂಕಿಯನ್ನ ಇಟ್ಟು 2-3 ತಿಂಗಳು ಸುಡಾಕ್ ಬಿಡ್ತಾರ್ರಿ. ಇಷ್ಟೆಲ್ಲ ಬಂದ್ಮೇಲೆ ನಮ್ಗ ಅತ್ಯಂತ ಸ್ಟ್ರಾಂಗ್ ಆಗಿರುವಂತ ಮಣ್ಣಿನ ಇಟ್ಟಂಗಿಗಳು ಸಿಗ್ತಾವ್ರಿ. ನಿಮ್ಗೂ ಇದೇ ತರ ಉತ್ತಮ ಗುಣಮಟ್ಟದ ಇಟ್ಟಂಗಿಗಳು ಬೇಕಂದ್ರೆ ಕೆಳಗೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಆರ್ಡರ್ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ನಿಮ್ಗೆ ಇಟ್ಟಂಗಿನ ಡೆಲಿವರ್ ಮಾಡ್ತಾರ್ರಿ.